ಹ್ಯಾಪಿ ಬರ್ಡೇ. ಹಲೋ, ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್. ನಮ್ಮ ಆರುಷ್ಗೆ ಇವತ್ತು 3 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಈ ಒಂದು 3 ವರ್ಷ ಹೇಗೆ ಕಳೆದೋಯ್ತು ಅಂತಾನೆ ಗೊತ್ತಾಗ್ತಿಲ್ಲ ನಮ್ಗೆ. ಹ್ಯಾಪಿ ಬರ್ಡೇ. ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದ ಕ್ಷಣದಿಂದ ನಮ್ಗೆ ಪೇರೆಂಟ್ಸ್ ಅನ್ನುವಂತಹ ಒಂದು ರೆಸ್ಪಾನ್ಸಿಬಿಲಿಟಿ ಶುರುವಾಗುತ್ತೆ. ಅಲ್ಲಿಂದ ನಾವು ಕನಸು ಕಾಣೋದನ್ನ ಶುರು ಮಾಡ್ತೇವಲ್ವಾ. ಸೊ ನಾವು ಕೂಡ ಅಷ್ಟೇ. ನಾವು ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡಿದಾಗ ಇನ್ನು ಆರುಷ್ಗೆ ಹಾರ್ಟ್ ಬೀಟ್ ಕೂಡ ಬಂದಿರಲಿಲ್ಲ. ಅಷ್ಟು ಬೇಗ ಹೋಗಿದ್ವಿ ಟೆಸ್ಟ್ಗೆ. ಡಾಕ್ಟರ್ ಇನ್ನೂ 1-2 ವಾರ ಬಿಟ್ಟು ಬನ್ನಿ, ಅವಾಗ ಹಾರ್ಟ್ ಬೀಟ್ ಬರುತ್ತೆ ಅಂತ ಹೇಳಿ ಒಂದು ಡಾಟ್ ತೋರಿಸಿ ಇದು ನಿಮ್ ಮಗು ಅಂತ ಹೇಳಿದ್ರು. ನನ್ಗೆ ಇನ್ನೂ ಅದು ನೆನಪಿದೆ. ನಾವು ಪೇರೆಂಟ್ಸ್ ಆದಾಗ ನಮ್ಗೆ ಗೊತ್ತಾಗತ್ತೆ ನಮ್ ಪೇರೆಂಟ್ಸ್ ನಮ್ಮನ್ನ ಬೆಳೆಸೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಹೇಳಿ. ಹಾಗೆ ಚಿಕ್ಕ ಚಿಕ್ಕ ವಿಷಯಗಳಿಗೂ ಕೂಡ ಹೇಗೆ ಸ್ಯಾಕ್ರಿಫೈಸ್ ಮಾಡ್ತೇವೆ ಅನ್ನೋದು ನಮ್ಗೆ ಯಾವಾಗ್ಲೇ ಗೊತ್ತಾಗೋದು. ಅಲ್ಲಿವರೆಗೆ ಗೊತ್ತಾಗಿರೋದಿಲ್ಲ ಏನಿದು ಸ್ಯಾಕ್ರಿಫೈಸ್, ತ್ಯಾಗ, ಅದೆಲ್ಲ ದೊಡ್ಡ ದೊಡ್ಡ ಮಾತು ಕೇಳಿದ್ರು ನಮ್ಗೆ ಅಷ್ಟೊಂದು ಮ್ಯಾಟರ್ ಆಗೋದಿಲ್ಲ. ಬಟ್ ನಾವು ನಮ್ಮ ಮಕ್ಕಳು ಖುಷಿಯಾಗಿರ್ಬೇಕು ಅಂತ ಹೇಳಿ ಚಿಕ್ಕ ಚಿಕ್ಕ ವಿಷಯದಲ್ಲಿ ಕೂಡ ಎಷ್ಟು ಯೋಚನೆ ಮಾಡ್ತೇವಲ್ವಾ ಅಂತ ಹೇಳಿ ನಾವು ಪೇರೆಂಟ್ಸ್ ಆದಾಗ್ಲೇ ಗೊತ್ತಾಗೋದು. ಆರುಷ್ನ ಬರ್ಡೇ ಯಾವಾಗ್ಲೂ ನಾವು ಸಿಂಪಲ್ ಆಗಿ ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ತೇವೆ. ಹಾಗೆ NGO ಅಥವಾ ಯಾರಿಗೆ ಸ್ವಲ್ಪ ಅಗತ್ಯ ಇದೆ ಅವರಿಗೆ ನಮ್ಮಿಂದ ಸಾಧ್ಯ ಆಗುವಷ್ಟು ಏನಾದ್ರೂ ಒಂದು ಕೊಡ್ತೇವೆ. ಸೊ ಈ ವರ್ಷ ಕೂಡ ಅದೇ ಹಾಗೆ ನಡೀತಾ ಇದೆ. ಇಲ್ಲಿ ನಾವು ಕೇಕ್ ಆರ್ಡರ್ ಮಾಡಿದ್ವಿ. ಅದರಲ್ಲೊಂದು ಸಣ್ಣದೊಂದು ಗ್ರೀಟಿಂಗ್ ಕಾರ್ಡ್ ಅನ್ನ ಕೂಡ ಆರ್ಡರ್ ಮಾಡಿದ್ವಿ. ಸೊ ಆರುಷ್ಗೆ ಒಂದು ಗೊತ್ತಾಗುತ್ತೆ ಬರ್ಡೇ ದಿನ ಈ ತರ ಗ್ರೀಟಿಂಗ್ ಕಾರ್ಡ್ ಕೊಡ್ತಾರೆ ಅಂತ ಹೇಳಿ. ಇದು ಫಸ್ಟ್ ಮತ್ತೆ ಸೆಕೆಂಡ್ ಬರ್ಡೇ ದಿನ ತುಂಬಾ ಮಕ್ಕಳಿದ್ದಂತಹ ಜಾಗಕ್ಕೆ ಅವನನ್ನ ಕರ್ಕೊಂಡು ಹೋಗಿದ್ವಿ. ಅಲ್ಲೇ ಒಂದು ಬರ್ಡೇ ಸೆಲೆಬ್ರೇಷನ್ ಆಗಿತ್ತು. ತುಂಬಾ ಸಿಂಪಲ್ ಆಗಿ ಆದ್ರೂನು ಅವ್ನು ತುಂಬಾ ಎಂಜಾಯ್ ಮಾಡಿದ್ದ ಆ ದಿನಗಳನ್ನ. ಬಟ್ ಈ ವರ್ಷ ನಾವೇ ಮನೆಯಲ್ಲೇ ಮಾಡ್ತಾ ಇದ್ದೇವೆ. ಏನಂದ್ರೆ ಅವನಿಗೆ ಏನೋ ಒಂದು ಆಸೆ ಇತ್ತು. ಸೊ ಅದನ್ನ ಈ ಬರ್ಡೇ ದಿನ ಅವನಿಗೆ ಸರ್ಪ್ರೈಸಿಂಗ್ ಆಗಿ ಕೊಡುವ ಅಂತ ಹೇಳಿ ಮನೆಯಲ್ಲೇ ಪ್ಲಾನ್ ಮಾಡಿದ್ದೇವೆ. ಯಾವಾಗ್ಲೂ ಒಂದೇ ತರ ಬೇಡ ಅಂತ ಹೇಳಿ. ಇನ್ನು ಯಾವತ್ತಾದ್ರೂ ಟೈಮ್ ಇದ್ದಾಗ ಆ ತರ ಒಮ್ಮೆ ಹೋಗಿ ಬರ್ತೇವೆ ಆ ಮಕ್ಳಿದ್ದಲ್ಲಿಗೆ. ಅಂಡ್ ನಮ್ಗೆ ಹೆಣ್ಮಕ್ಳಿಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಹಾಗೆ ಆಫ್ಟರ್ ಡೆಲಿವರಿ ಒಂದಷ್ಟು ದಿನ ನಮ್ಮನ್ನ ಯಾರೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅನ್ನುವಂತಹ ಒಂದು ವಿಷಯ ಯಾವತ್ತಿದ್ರೂ ನೆನಪಿರುತ್ತೆ. ಅದೇನೋ ಒಂದು ಮೈಂಡ್ ಅಲ್ಲಿ ಪ್ರಿಂಟ್ ಹಾಕಿದ ಹಾಗೆ ನೆನಪಲ್ಲಿ ಇಟ್ಕೊಂಡಿರ್ತೀವಿ ಆ ವಿಷಯವನ್ನ. ಸೊ ಆ ವಿಷಯವನ್ನ ನಾನು ಯಾವಾಗ್ಲೂ ಆರುಷ್ ಜೊತೆಗೆ ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ನನ್ನ ಪ್ರೆಗ್ನೆನ್ಸಿ ಟೈಮ್ ಫೋಟೋಸ್ ಹಾಗೆ ಆಫ್ಟರ್ ಡೆಲಿವರಿ ಅಥವಾ ಡೆಲಿವರಿ ಟೈಮ್ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ತೆಗೆದಂತಹ ಎಲ್ಲ ಫೋಟೋಸ್ ಎಲ್ಲ ತೋರಿಸಿ ನಮ್ಮನ್ನ ಯಾರೆಲ್ಲ ಎಷ್ಟೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಹೇಳಿ ಅವನಿಗೆ ಕೂಡ ಅರ್ಥ ಮಾಡಿಸಿ ಅವ್ನು ಕೂಡ ಓಕೆ ಅವರಿಗೆ ಒಂದು ಥ್ಯಾಂಕ್ ಯು ಹೇಳುವ ಅಂತ ಕ್ಯೂಟ್ ಆಗಿ ಮಾತಾಡ್ತಿದ್ದ. ಹೀಗೆ ನೆನಪಲ್ಲಿ ಇಟ್ಕೊಂಡಿದ್ರೆ ತುಂಬಾ ಒಳ್ಳೇದು ಅಂತ ಅನ್ನಿಸ್ತಿತ್ತು ನನ್ಗೆ. ಅಂಡ್ ಇಲ್ಲಿ ನಮ್ಮ ಆರುಷಿದ್ದು ಫೇವ್ರೇಟ್ ಮಾಮ ಬಂದಿದ್ದಾರೆ, ದರ್ಶನ್ ಮಾಮ. ಯಾರು ಎದುರಲ್ಲಿ ಬಂದ್ರುನುವೆ ಅವನ್ಗೆ ಫೇವ್ರೇಟ್ ಮಾತ್ರ ದರ್ಶನ್ ಮಾಮ. ನಮ್ಮನೆಗೆ ಯಾರು ಬಂದ್ರುನುವೆ ಅವ್ರನ್ನ ಚೆನ್ನಾಗಿ ಉಪಚರಿಸ್ತಾನೆ. ತಿಂಡಿ ಬೇಕಾ, ನೀರ್ ಬೇಕಾ, ಅದು ಬೇಕಾ, ಇದು ಬೇಕಾ, ಹಾಗೆ ಅವ್ರ ಜೊತೆ ಅವನು ಕುತ್ಕೊಂಡು ತಿಂತಾನೆ. ಫ್ರೆಂಡ್ಸ್ ಟುಗೆದರ್ ಅಂತ ಹೇಳಿ ಅವ್ರ ಜೊತೆನೆ ಕುತ್ಕೊಳ್ಳೋದು, ಅವ್ರ ಜೊತೆನೆ ಆಡೋದು, ಅವ್ರ ಜೊತೆನೆ ತಿನ್ನೋದು. ಅಂಡ್ ಅವರಿಗೆ ಅದೆಷ್ಟು ಸ್ಟ್ರೆಸ್ ಆಗ್ತದೋ ನಮ್ಗೆ ಗೊತ್ತಿಲ್ಲ. ಬಟ್ ಅವ್ರ ಹಿಂದೆ ಬಿಡೋದೇ ಇಲ್ಲ. ಅವ್ನು ಯಾರಾದ್ರೂ ಮನೆಗ್ ಬಂದ್ರೆ ಅವ್ರ ಹಿಂದೆನೇ ಇರ್ತಾನೆ. ಇಲ್ಲಿ ಏನೋ ಡ್ರಾಯಿಂಗ್ ಮಾಡಿ ಬರೀರಿ, ಅದ್ ಮಾಡಿ ಇದ್ ಮಾಡಿ ಅಂತ ಹೇಳಿ ಅವ್ನ್ ತಲೆ ತಿಂತಿದ್ದ. ತುಂಬಾ ದಿನದಿಂದ ಓಕೆ ಜೂನ್ ಬರ್ಬೇಕು ಅಂತ ಹೇಳಿ ಕಾಯ್ತಾ ಇದ್ದ. ಬರ್ಡೇ ಬರ್ಬೇಕು ಅಂತ ಹೇಳಿ. ಇವಾಗ ಅವನಿಗೆ ಕ್ಯಾಲೆಂಡರ್ ಅಲ್ಲಿ ನಂಬರ್ಸ್ ಕೂಡ ಗೊತ್ತಾಗುತ್ತೆ, ಐಡೆಂಟಿಫೈ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ದಿನಾಲು ಇವತ್ತಿದು ಡೇಟ್ ಅಲ್ವಾ, ನೆಕ್ಸ್ಟ್ ಡೇ ಇನ್ನು ಜೂನ್ ಬಂತಲ್ವಾ ಅಂತ ಹೇಳಿ ಅವನಿಗೆ ಸುಮಾರು ದಿನದಿಂದ ವೇಟ್ ಮಾಡಿನೇ ಸುಸ್ತಾಗಿರ್ಬೇಕು, ಅಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದ ಅವನು. ಇವತ್ತು ಬೆಳಗ್ಗೆ ಕೂಡ ಅಷ್ಟೇ ನಾರ್ಮಲ್ ದಿನ ತಿನ್ನುವಷ್ಟು ತಿಂಡಿ ತಿನ್ನೋದು ಅದೆಲ್ಲ ಮಾಡ್ತಿರ್ಲಿಲ್ಲ. ಅಂದ್ರೆ ಅವನಿಗೆ ಎಕ್ಸೈಟ್ಮೆಂಟೇ ಜಾಸ್ತಿ ಆಗ್ತಾ ಇತ್ತು. ಡೆಕೋರೇಷನ್ಗೆ ವಸ್ತುಗಳು ಬಂದಿದಾವೆ, ಹಾಗೆ ಅಮ್ಮ ಎಲ್ಲ ತುಂಬಾ ವೆರೈಟೀಸ್ ಕುಕ್ ಮಾಡ್ತಿದ್ದಾರೆ, ಅದು ಇದು ಅಂತ ಹೇಳಿ. ಸೊ ಇವಾಗ ರಿಲ್ಯಾಕ್ಸ್ ಮಾಡ್ತಿದ್ದಾನೆ. ಅವನಷ್ಟಕ್ಕೆ ಅವನು ಹಾಗೆ ರೆಸ್ಟ್ ಮಾಡ್ತಾ ಇದ್ದ. ನಮ್ಗೆ ನೋಡಿದ್ರೆ ಸರ್ಪ್ರೈಸಿಂಗ್ ಅಂತ ಅನ್ನಿಸ್ತಿತ್ತು, ಯಾಕಂದ್ರೆ ಯಾವತ್ತೂ ಅವನು ಹಾಗೆ ಮಲ್ಗೋದೇ ಇಲ್ಲ. ಸೊ ರೆಸ್ಟ್ ಮಾಡ್ತಿದ್ದ. ಅಂಡ್ ನಾನಿವತ್ತು ಚಿಕನ್ ಬಿರಿಯಾನಿ, ಎಗ್ ಬಿರಿಯಾನಿ, ಚಿಕನ್ ಗ್ರೇವಿ, ಎಗ್ ಗ್ರೇವಿ, ಹಾಗೆ ಎಗ್ ಫ್ರೈ ಎಲ್ಲ ಮಾಡಿದ್ದೆ. ಮತ್ತೆ ಬೀಟ್ರೂಟ್ ಹಲ್ವಾ, ಹಾಗೆ ಪಾಯಸ ಮಾಡಿದ್ದೆ, ಮತ್ತೆ ಬ್ರೌನ್ ರೈಸ್, ಅದಕ್ಕೊಂದು ಸಾರು ಎಲ್ಲ ಮಾಡಿದ್ದೆ.
ಒಂದೇ ಡಿಶ್ ಇದೆಯಾ ಅಂತ ಹೇಳಿ ಅವನಿಗೆ ಇಲ್ಲಿ ಟೆನ್ಷನ್ ಆಗ್ತಾ ಇದೆ ದರ್ಶನ್ಗೆ. ಆಕ್ಚುಲಿ ಅವನಿಗೆ ಬ್ರೌನ್ ರೈಸ್ ಬೇಕು ಅಂತ ಹೇಳಿ ಅವನೇ ರಿಕ್ವೆಸ್ಟ್ ಮಾಡಿದ್ದ. ಸೊ ಅವನಿಗೋಸ್ಕರ ಇವತ್ತು ಬ್ರೌನ್ ರೈಸ್ ಕೂಡ ಕುಕ್ ಮಾಡಿದ್ದೆ. ಅಂಡ್ ಆಕ್ಚುಲಿ ಸ್ವಲ್ಪ ಬೇಗನೆ ಇವತ್ತು ಊಟ ನಾವು ಮಾಡ್ತಾ ಇದ್ದೇವೆ. ಇನ್ನು ಅಭಿ ಮತ್ತೆ ಪೂಜಾ ಇನ್ನು ಬರ್ಬೇಕಷ್ಟೇ. ಏನಂದ್ರೆ ದರ್ಶನಿಗೆ ಕೂಡ ಕಾಲ್ ಇತ್ತಂತೆ. ಸೊ ಮತ್ತೆ ಲೇಟ್ ಆದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ಅವನಿಗೂ ಬೇಗ ಊಟ ಮಾಡೋದಕ್ಕೆ ಹೇಳಿದೆ. ಹಾಗೆ ಆರುಷ್ ಕೂಡ ಲೇಟ್ ಆದ್ರೆ ಸ್ವಲ್ಪ ಕಿರಿಕಿರಿ ಮಾಡ್ತಾನ ಅಂತ ಹೇಳಿ ನಾವು ಊಟ ಮುಗಿಸ್ತಾ ಇದ್ದೇವೆ. ಇವ್ರದಾದ್ಮೇಲೆ ನಾನು ಕೂಡ ಊಟ ಮಾಡಿ ಮುಗಿಸಿದೆ. ಅಂಡ್ ಅಭಿ ಮತ್ತೆ ಪೂಜಾ ಅವ್ರು ಬರೋದ್ ಸ್ವಲ್ಪ ಲೇಟ್ ಆಯ್ತು. ನಾವು ಊಟ ಮಾಡಿ ಕುತ್ಕೊಂಡ್ರೆ ಮತ್ತೆ ಅವ್ರು ಬಂದ್ಮೇಲೆ ಅವ್ರ ಹತ್ರ ಸ್ವಲ್ಪ ಮಾತಾಡಿ ಅವ್ರದ್ದು ಊಟ ಆದ್ಮೇಲೆ ಆರಾಮಾಗಿ ಕೇಕ್ ಎಲ್ಲ ಕಟ್ ಮಾಡಿ ಎಂಜಾಯ್ ಮಾಡಬಹುದು ಅಂತ ಹೇಳಿ ಈ ತರ ಪ್ಲಾನ್ ಮಾಡಿದ್ವಿ. ಅಭಿ ಮತ್ತೆ ಪೂಜಾ ಬಂದ್ರು. ಆರುಷ್ಗಂತೂ ಫುಲ್ ಖುಷಿ ಆಗಿದೆ. ನಮ್ಮ ಮನೆಗೆ ಯಾರಾದ್ರೂ ಬಂದ್ರೆ ಅವನಷ್ಟು ಖುಷಿ ಪಡುವವರು ಬೇರೆ ಯಾರು ಇಲ್ಲ ಅನ್ಸುತ್ತೆ. ನಮ್ಗೂ ಖುಷಿ ಆಗುತ್ತೆ, ಬಟ್ ಅವನ ಖುಷಿ ಲೆವೆಲ್ ಡಿಫ್ರೆಂಟ್ ಆಗಿರುತ್ತೆ. ಮದ್ವೆ ಆದ್ಮೇಲೆ ಒಂದಿನ ಊಟಕ್ ಬರ್ಬೇಕು ಅಂತ ಹೇಳಿ ಇನ್ವೈಟ್ ಮಾಡಿದ್ವಿ, ಬಟ್ ಅದು ಆರುಷ್ನ ಬರ್ಡೇ ದಿನನೇ ಆಗ್ತದಂತ ನಮ್ಗೂ ಗೊತ್ತಿರ್ಲಿಲ್ಲ. ಸೊ ಅವರು ಬಂದಿದ್ದು, ಆರುಷ್ನ ಬರ್ಡೇ ಕೂಡ ಒಟ್ಟಿಗಿದ್ದದ್ದು ಚೆನ್ನಾಗಾಯ್ತು. ಕೇಕ್ ಕಟ್ಟಿಂಗ್ ಮಾಡೋದಕ್ಕಂತ ಹೇಳಿ ರೆಡಿ ಮಾಡ್ತಾ ಇದ್ದಾವೆ. ಪಿನಾಟ ಕೇಕ್ ಆರ್ಡರ್ ಮಾಡಿದ್ವಿ. ನಮ್ಮ ಆರುಷ್ ಮಾತ್ರ ವೇಟ್ ಮಾಡ್ತಾನೆ ಇಲ್ಲ. ನಾನು ಅದನ್ನ ಬ್ರೇಕ್ ಮಾಡ್ಬೇಕು ಅಂತ ಹೇಳಿ ನಾವು ಹ್ಯಾಮರ್ ಅನ್ನ ಕೂಡ ತೆಗ್ದಿಟ್ಟಿದ್ವಿ. ಹಾಗೆ ಅವನು ಹೋಗಿ ಟಾಯ್ ಹ್ಯಾಮರ್ ಇಟ್ಕೊಂಡ್ ಬರ್ತಿದ್ದ. ನಾನು ಅದರಲ್ಲಿ ಹೊಡೆದು ಬ್ರೇಕ್ ಮಾಡ್ತೇನೆ ಅಂತ ಹೇಳಿ ಅವನ ಎಕ್ಸೈಟ್ಮೆಂಟ್ ಅನ್ನ ತಡೆಯೋದಕ್ಕೆ ಸಾಧ್ಯ ಆಗದೆ ತನ್ನಂತಹ ಕೇಕ್ ಅನ್ನ ಮತ್ತೆ ಒಳಗ್ ತಗೊಂಡ್ ಹೋಗಿ ಇಟ್ವಿ. ಅದಾದ್ಮೇಲೆ ಎಲ್ಲಾರು ಒಮ್ಮೆ ರೆಡಿ ಆದ್ಮೇಲೆ ಕೇಕ್ ತಗೊಂಡ್ ಬರುವ ಅಂತ ಹೇಳಿ ಈ ಡೆಕೋರೇಷನ್ ಐಟಮ್ ಅನ್ನ ನಾವು ಪರ್ಚೇಸ್ ಮಾಡಿದ್ದು ಅಮೆಝಾನ್ ಇಂದ. ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಅಂಡ್ ತುಂಬಾ ವೆರೈಟೀಸ್ ಕೂಡ ಇದ್ದು, ತುಂಬಾ ಥಿಂಗ್ಸ್ ಇದ್ದು. ನಾವೆಲ್ಲ ಹಾಕ್ಲಿಲ್ಲ ಅಲ್ಲಿ, ನಮ್ಗೆ ಜಾಸ್ತಿ ಅಂತ ಅನ್ನಿಸ್ತು. ಬಲೂನ್ ಎಲ್ಲ ಇತ್ತು ನಮ್ಗೆ ಹಾಕೋದ್ ಲಾಸ್ಟ್ ಮೂಮೆಂಟ್ ಗೆ, ಮರ್ತ್ ಹೋಯ್ತು ಆಕ್ಚುಲಿ ಅದು ಚೆನ್ನಾಗಿರೋದು ಹಾಕಿದ್ರೆ. ಬಾಯ್ಸ್ ಗೆ ಇದು ಬೆಸ್ಟ್ ಅಂತ ಹೇಳ್ಬಹುದು. 2+3+ ಇಯರ್ಸ್ ನ ಬಾಯ್ಸ್ ಗೆ ನಿಜವಾಗಿಯೂ ಇಷ್ಟ ಆಗುತ್ತೆ. ಸೂಪರ್ ಹೀರೋಸ್ ಇದು ಕಾನ್ಸೆಪ್ಟ್ ಆಗಿರೋದ್ರಿಂದ. ಅಂಡ್ ಗರ್ಲ್ಸ್ ಗೆ ಅಷ್ಟೊಂದು ಇದು ಇಷ್ಟ ಆಗದೆ ಹೋಗಬಹುದು. ಬಟ್ ನಾನು ಲಿಂಕ್ ಬೇಕಾದ್ರೆ ಪ್ರೊವೈಡ್ ಮಾಡಿರ್ತೇನೆ. ಜಾಸ್ತಿ ದುಡ್ಡು ಕೂಡ ಏನು ಇಲ್ಲ, ಅರೌಂಡ್ 300 ಆರ್ ಸಮ್ ಹಾಗೆ ಅಲ್ಲೇ ಸಿಕ್ತು ನಮ್ಗೆ. ವರ್ತಿ ಅಂತ ಅನ್ನಿಸ್ತು. ಅವನ್ನ ಫ್ರೀ ಆಗಿ ಬಿಟ್ಟಿದ್ವಿ, ಹೇಗ್ ಬೇಕಾದ್ರೂ ಬ್ರೇಕ್ ಮಾಡ್ಲಿ, ಕೇಕ್ ಅನ್ನ ಹೇಗ್ ಬೇಕಾದ್ರೂ ಕಟ್ ಮಾಡ್ಲಿ ಅಂತ ಹೇಳಿ. ಅವನು ಎಲ್ಲರನ್ನ ನೋಡ್ತಾ ಇದ್ದಾನೆ, ಹೇಗೆ ಸಿಂಗ್ ಮಾಡ್ತಾರೆ, ಏನ್ ಹೇಳ್ತಾರೆ ಅದೆಲ್ಲವನ್ನ ನೋಡ್ತಾ ಇದ್ದಾನೆ. ಅವನಿಗೆ ಎಷ್ಟು ಬೇಕು ಅಷ್ಟು ತಿಂತಿದ್ದ. ಚಾಕ್ಲೇಟ್ ಕೂಡ ಅಷ್ಟೇ, ಎಷ್ಟೆಷ್ಟು ದೊಡ್ಡ ಪೀಸ್ ಅನ್ನ ಬಾಯಿಗೆ ಹಾಕೊಂಡು ತಿಂತಿದ್ದ. ಆದ್ರೂ ಫ್ರೀ ಆಗಿ ಬಿಡ್ಬೇಕು ಅಂತ ಅನ್ಕೊಳ್ತಿದ್ದೆ. ಆದ್ರೂ ಮನ್ಸೊಳಗಡೆ ಏನೋ ಒಂದು ಭಯ, ಅಯ್ಯೋ ಇಷ್ಟೊಂದು ತಿಂದು ಏನಾದ್ರೂ ಲೂಸ್ ಮೋಷನ್ ಎಲ್ಲ ಶುರು ಆದ್ರೆ ಅಂತ ಹೇಳಿ ಭಯ ಆಗ್ತಿತ್ತು. ಆದ್ರೆ ಅವನಿಗೆ ಸಾಕು ಅಂತ ಫೀಲ್ ಆಗ್ತಿರ್ಲಿಲ್ಲ, ಇನ್ನೂ ಬೇಕು ಅಂತಾನೆ ಆಗ್ತಿತ್ತು ಅವನಿಗೆ ಈ ಕೇಕ್ ಮತ್ತೆ ಚಾಕ್ಲೇಟ್. ಇದು ನಾವು ಆರುಷ್ಗೆ ಕೊಟ್ಟಂತಹ ಒಂದು ಬಿಗ್ ಸರ್ಪ್ರೈಸ್ ಅವನ ಬರ್ಡೇ
ಬರ್ಡೇಗೆ. ಅವನಿಗೆ ಸೈಕಲ್ ಅಂದ್ರೆ ತುಂಬಾ ಇಷ್ಟ. ಅವನ ಹತ್ರ ಇವಾಗ 3 ಚಕ್ರದ್ದು ಸೈಕಲ್ ಇದೆ ಅಲ್ವಾ, ಅದ್ರಲ್ಲಿ ತುಂಬಾ ಆಟ ಆಡ್ತಾನೆ. ಅಂಡ್ ಅವನಿಗೆ ಬೈಸಿಕಲ್ ಬೇಕು ಅಂತ ಹೇಳಿ ವಿಶ್ ಇತ್ತು, ನಮ್ಗೆ ಗೊತ್ತಿತ್ತು. ಸೊ ಅಕಾರ್ಡಿಂಗ್ಲಿ ನಾವೇನ್ ಅನ್ಕೊಂಡ್ವಿ, ಹೇಗಿದ್ರು ಬರ್ಡೇ ಬರ್ತಿದೆ ಅಲ್ವಾ, ಬರ್ಡೇಗೆ ಕೊಡ್ಸುವ ಅಂತ ಹೇಳಿ ಅವನನ್ನ ಒಂದು ಅಂಗಡಿಗೆ ಕರ್ಕೊಂಡು ಹೋಗಿ ಅಲ್ಲಿ ಅವನಿಗೆ ಯಾವ್ದು ಸೂಟ್ ಆಗ್ತದೆ ಅದೆಲ್ಲ ಚೆಕ್ ಮಾಡಿ ನೋಡ್ಕೊಂಡು ಬಂದ್ವಿ. ಅದಾದ್ಮೇಲೆ ಯಾವಾಗ್ಲೂ ಹೇಳ್ತಾ ಇದ್ವಿ ಅಂಗಡಿಯಲ್ಲೇ ಇರ್ತದೆ, ಬರ್ಡೇಗೆ ತಗೊಂಡ್ ಬರುವ ಅಂತ ಹೇಳಿ. ಅವನು ಓಕೆ ಆಗಿದ್ದ. ಇನ್ನು ಒಂದ್ ಸ್ವಲ್ಪ ದಿನ ಆದ್ಮೇಲೆ ಅವನ್ನ ಹೇರ್ ಕಟಿಂಗ್ಗೆ ಕರ್ಕೊಂಡು ಹೋಗ್ಬೇಕಿತ್ತು. ಅವಾಗ ನಾವು ಹೇಳ್ತಾ ಇದ್ದೇವೆ ಹೇರ್ ಕಟಿಂಗ್ ಹೋಗುವಾಗ ಅಳ್ಬಾರ್ದು ಅಂತ ಹೇಳಿ. ಬಟ್ ನಾನು ತುಂಬಾ ಬ್ಲಾಗ್ ಅಲ್ಲಿ ಕೂಡ ಹೇಳಿದ್ದೇನೆ, ಅವ್ನು ತುಂಬಾ ಅಳ್ತಾನೆ ಹೇರ್ ಕಟಿಂಗ್ ಮಾಡುವಾಗ. ಆದ್ರೆ ಈ ಸಲ ಅವ್ನು ಹೇಳ್ತಿದ್ದ ಓಕೆ ನಾನು ಅಳಲ್ಲ ಅಂತ ಹೇಳ್ತಿದ್ದ. ನಾವ್ ಹೇಳ್ತಾ ಇದ್ವಿ ಧೈರ್ಯವಾಗಿರ್ಬೇಕು, ಏನು ಆಗೋದಿಲ್ಲ, ಅದೇನು ಭಯ ಅದೆಲ್ಲ ಏನು ಇರೋದಿಲ್ಲ. ಹೇರ್ ಕಟ್ ಮಾಡುವಾಗ ಹೇರ್ ಕಟ್ ಮಾಡ್ಸಿದ್ರೆ ಮಾತ್ರ ಸೈಕಲ್ ಅಂತ ಒಂದು ಹೇಳಿದ್ವಿ ಅವನಿಗೆ. ಬಟ್ ಅವನು ಓಕೆ ಅಂತ ಹೇಳ್ತಿದ್ದ, ನಾನು ಅಳಲ್ಲ ಅಂತ ಹೇಳ್ತಿದ್ದ. ಬಟ್ ಅಂಗಡಿಯಲ್ಲಿ ಡ್ರಾಮಾನೇ ಬೇರೆ, ಏನೋ ಒಂದು ಆದ ಹಾಗೆ ಮಾಡ್ತಾನೆ ಅವನು ಕೂದ್ಲು ಕಟ್ ಮಾಡುವಾಗ. ಸೊ ನಾವ್ ಹೇಳಿದ್ವಿ ಓಕೆ ನೀವು ಹತ್ರ ಅಲ್ಲ ಅಂಗಡಿಯಲ್ಲಿ, ಇನ್ನು ಸೈಕಲ್ ಇಲ್ಲ ಈ ವರ್ಷ, ನೆಕ್ಸ್ಟ್ ವರ್ಷ ಬರ್ಡೇಗೇನು ಕೊಡೋದು ಅಂತ ಹೇಳಿದ್ವಿ. ಅದಾದ್ಮೇಲೆ ಅವ್ನು ಫಿಕ್ಸ್ ಆಗಿದ್ದ, ಓಕೆ ನನ್ಗೆ ಸೈಕಲ್ ಇಲ್ಲ ಅಂತ ಫಿಕ್ಸ್ ಆಗಿದ್ದ. ಸೊ ಅವನಿಗೆ ಗೊತ್ತಿಲ್ಲದ ಹಾಗೆ ಪಾಪ ಮತ್ತೆ ಧೀರಜ್ ಅಂಗಡಿಗೆ ಹೋಗಿ ಅದನ್ನ ಮತ್ತೆ ತಗೊಂಡ್ ಬಂದು ನಾವು ಪಾರ್ಕಿಂಗ್ ಏರಿಯಾದಲ್ಲಿ ಇಟ್ಟಿದ್ವಿ. ಮತ್ತೆ ಇವತ್ತು ಬರ್ಡೇ ದಿನ ಬೆಳಗ್ಗೆ ಮನೆ ಒಳಗಡೆ ತಗೊಂಡ್ ಬರುವ, ಅವನಿಗೆ ಕೊಡುವ ಅಂತ ಹೇಳಿ ಇಷ್ಟೆಲ್ಲ ಪ್ಲಾನ್ ಮಾಡಿದ್ವಿ. ಜಸ್ಟ್ ಅವನಲ್ಲಿ ಒಂದು ಎಕ್ಸ್ಪ್ರೆಷನ್ ಅಂಡ್ ಅವನ ಒಂದು ಫೀಲಿಂಗ್ ನೋಡ್ಬೇಕು ಅಂತ ಹೇಳಿ ಇಷ್ಟೊಂದೆಲ್ಲ ಪ್ಲಾನ್ ಮಾಡಿದ್ವಿ. ನಾವು ಇನ್ನು ಚಿಕ್ಕ ಸೈಜ್ ತಗೊಳ್ಬೇಕು ಅಂತ ಹೋಗಿದ್ವಿ. ಬಟ್ ಅವ್ರ ಅಂಗಡಿಯವರು ಹೇಳಿದ್ರು ಇಲ್ಲ ಪರವಾಗಿಲ್ಲ, ಸ್ವಲ್ಪ ದೊಡ್ಡವನಾಗುವವರೆಗೆ ಯೂಸ್ ಮಾಡಬಹುದು, ಇಷ್ಟು ದೊಡ್ಡ ಸೈಜ್ ಅಲ್ಲಿ ತಗೊಂಡ್ರೆ ಅಂತ ಹೇಳಿ. ಸೊ ಇದನ್ನ ಅವನಿಗೆ ಡಿಸ್ಟೆನ್ಸ್ ಎಲ್ಲ ಅಂದ್ರೆ ಕೈ ಎಲ್ಲ ಹಿಡ್ಕೊಳ್ಳಿಕ್ಕೆ ಪರ್ಫೆಕ್ಟ್ ಆಗುವ ಹಾಗೆ ನೋಡ್ಕೊಂಡು ತಗೊಂಡ್ ಬಂದ್ವಿ. ಅವನಿಗೆ ಹಾಫ್ ಪೆಡಲ್ ಹಾಕ್ಲಿಕ್ಕೆ ಆಗ್ತದೆ ಈ ಸೈಕಲ್ ಅಲ್ಲಿ. ಇಷ್ಟೇ ದೊಡ್ಡ ಸೈಜ್ ಅಲ್ಲಿ ಕೂಡ ಕೆಲವೊಂದ್ರಲ್ಲಿ ಆಗೋದಿಲ್ಲ, ಅಂದ್ರೆ ಅವ್ರು ಕುತ್ಕೊಳ್ಳುವ ಆಂಗಲ್ಗೆಲ್ಲ ಮ್ಯಾಚ್ ಆಗೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಅಂಗಡಿಗೆ ಹೋಗಿ ನಾವೇ ಚೆಕ್ ಮಾಡಿ ತಗೊಂಡ್ ಬಂದಿದ್ವಿ. ಅವನ್ ಮಾತ್ರ ಸೈಕಲ್ ಬಂದ ಕ್ಷಣದಿಂದ ಇಳಿಲೇ ಇಲ್ಲ, ಕೆಳಗಡೆ ಇಳಿಲೇ ಇಲ್ಲ. ಆ ದಿನ ಮಲ್ಗುವಾಗ ಕೂಡ ಅಷ್ಟೇ ಬೆಡ್ರೂಮ್ ಅಲ್ಲೇ ಇಟ್ಕೊಂಡು ಮಲ್ಕೊಂಡಿದ್ದ. ಆಕ್ಚುಲಿ ಅವನು ಮಲ್ಕೊಳ್ಬೇಕು ಮಧ್ಯಾಹ್ನ, ಇವತ್ತು ಮಧ್ಯಾಹ್ನ ಮಲ್ಕೊಂಡು ಇಲ್ಲ, ಆಲ್ಮೋಸ್ಟ್ 5 ಗಂಟೆವರೆಗೆ ಎಚ್ಚರನೇ ಇದ್ದ. ಅವರೆಲ್ಲ ಹೋಗಿ ಆದ್ಮೇಲೆ 5:30 ಮೇಲೆ ಮಲ್ಕೊಂಡ. ಅದು ಕೂಡ ಫೋರ್ಸ್ಫುಲಿ ನಾವ್ ಎಷ್ಟು ಹೇಳಿ ಹೇಳಿ ಮಲ್ಕೊಂಡ. ಅಲ್ಲಿವರೆಗೆ ಅವನಿಗೆ ಜಸ್ಟ್ ಸೈಕಲ್, ಕಾರ್ ಅದು ಇದು ಅಷ್ಟೇ. ಇವತ್ತು ಫುಲ್ ಎಕ್ಸೈಟ್ಮೆಂಟ್, ಊಟ ತಿಂಡಿ ಏನು ಬೇಡ ಅವನಿಗೆ. ಇವತ್ತು ಜಸ್ಟ್ ಆಟ ಆಡೋದ್ರಲ್ಲಿ ಮಾತ್ರ ಇದ್ದ. ತುಂಬಾ ಎಂಜಾಯ್ ಮಾಡಿದ. ಅವನ ಬರ್ಡೇ ಇಷ್ಟು ಚೆನ್ನಾಗಿ ಆಗ್ತದೆ ಅಂತ ನಾವು ಕೂಡ ಅನ್ಕೊಂಡಿರ್ಲಿಲ್ಲ. ಫುಲ್ ಎಂಜಾಯ್ ಮಾಡ್ತಿದ್ದ. ಅವ್ನಿಗೆ ಎಷ್ಟು ಸಾಧ್ಯ ಆಗ್ತದೆ ನೋಡಿ, ಅಷ್ಟು ಅಂದ್ರೆ ಅಷ್ಟು ಎಂಜಾಯ್ ಮಾಡ್ತಿದ್ದ ಅವನು. ನಾವೊಂದು ಫೋಟೋ ತೆಗಿಯುವ ಬಾ ನಿಲ್ಲು ಅಂತ ಹೇಳಿದ್ರು ಕೇಳ್ತಿರ್ಲಿಲ್ಲ. ಆಕ್ಚುಲಿ ಟು ಬಿ ಹಾನೆಸ್ಟ್ ಹೇಳ್ಬೇಕಂದ್ರೆ ಬರ್ಡೇ ದಿನದ್ದು ವಿಡಿಯೋ ಮಾತ್ರ ಇರೋದು, ಫೋಟೋಸ್ ಯಾವ್ದು ಚೆನ್ನಾಗಿಲ್ಲ ಅಷ್ಟೊಂದು. ಯಾಕಂದ್ರೆ ಅವನು ಕೇಳ್ತಾನೆ ಇರ್ಲಿಲ್ಲ. ಅವ್ನು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಅಲ್ಲಿ ಬರೋದು ಓಡೋದು ಅದೇ ಮಾಡ್ತಿದ್ದ. ಆರುಷಿದ್ದು ಬರ್ಡೇ ನಾವ್ ಅನ್ಕೊಂಡಿದ್ದಕ್ಕಿಂತ ತುಂಬಾನೇ ಚೆನ್ನಾಗಾಯ್ತು. ನಮ್ಗೆ ಸ್ವಲ್ಪ ಜನ ಆದ್ರೂ ಪರವಾಗಿಲ್ಲ, ಖುಷಿಯಾಗಿ ನಡೆದ್ರೆ ಯಾವುದೇ ಒಂದು ಫಂಕ್ಷನ್ ಇಷ್ಟ ಆಗುತ್ತಲ್ವಾ, ಆ ತರ. ಅಂಡ್ ಅದು ಕೂಡ ಇವತ್ತೇ ಅಭಿ ಮತ್ತೆ ಪೂಜೆ ಬಂದದ್ದು ಕೂಡ ಇನ್ನಷ್ಟು ಖುಷಿ. ಅಂಡ್ ಎಲ್ಲ ಫಂಕ್ಷನ್ ಆಗಿ ಇವಾಗ ಹೊರಡ್ತಿದ್ದಾರೆ. ಇವಾಗ ಟಾಟಾ ಬೈ ಬೈ ಟೈಮ್. ಇಷ್ಟೇ ಈ ಬ್ಲಾಗ್ ಅನ್ನು ನಾನು ಇಲ್ಲಿಗೆ ಏನ್ ಮಾಡ್ತಾ ಇದ್ದೇನೆ. ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಅಂಡ್ ಬೈ ಬಾಯ್.